ಈಗ ಸೋಂಕಿನ ಪ್ರಮಾಣ ಇಳಿಕೆ ಆಗ್ತಿದೆ ಸರಿ, ಆದ್ರೆ ಸಾವಿನ ಪ್ರಮಾಣ ಹೆಚ್ಚಾಗ್ತಿರೋದ್ರ ಬಗ್ಗೆ ತಜ್ಞ ವೈದ್ಯರೇ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೊಂದು ಎಕ್ಸಾಂಪಲ್ ಅಂತಂದ್ರೆ ಈಗ ನೋಡಿ, ಬೆಂಗಳೂರಲ್ಲಿ ಸುಮಾರು 18,000 ಮಂದಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಕ್ರಿಟಿಕಲ್ ಆಗಿರೋರು ಸುಮಾರು 13,000 ಮಂದಿಯಷ್ಟು. ಅಲ್ಲಿಗೆ 70% ಮಂದಿ ಕ್ರಿಟಿಕಲ್ ಆಗಿದ್ದಾರೆ. ಆಸ್ಪತ್ರೆ ಸೇರ್ತಿರೋ 10 ಮಂದಿ ಪೈಕಿ 7 ರಿಂದ 8 ಮಂದಿ ಚಿಂತಾಜನಕ ಪರಿಸ್ಥಿತಿಯನ್ನ ತಲುಪ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆಶಿಕ್, ಈ ಮೋರ್ಟಾಲಿಟಿ ರೇಟ್ ಮಾತ್ರ ಕಡಿಮೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ರೀಸನ್ಸ್ ಅನ್ನ ಇವಾಗ ವೈದ್ಯರೇ ಕೊಡ್ತಾ ಇದ್ದಾರೆ. ಅಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಬರೋದು, ಕ್ರಿಟಿಕಲ್ ಆಗೋ ತನಕ ಮನೇಲೇ ಇರ್ತಾರೆ, ಡಾಕ್ಟರ್ನ ಸರಿಯಾಗಿ ಕಾಂಟ್ಯಾಕ್ಟ್ ಮಾಡಲ್ಲ, ಬೇರೆ ಯಾರಿಗೋ ಬರ್ಕೊಟ್ಟಿದ್ದ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಮಾತ್ರೆಗಳನ್ನ ಇವರು ಸೇವನೆ ಮಾಡೋದು, ಇಂಥದ್ದೆಲ್ಲ ರೀಸನ್ಸ್ ಕೊಡ್ತಾ ಇದ್ದಾರೆ. ಬಟ್ ಇದನ್ನ ತಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತೆ? ಹೌದು ಶರ್ಮಿತಾ, ಏನು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಕೊರೋನಾ ರೋಗಿಗಳ ಪೈಕಿ ಸುಮಾರು 18,000 ಜನ ಈಗಾಗಲೇ ಒಂದು ತೀವ್ರಗತಿಯಲ್ಲಿ ಒಂದು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ಈ ಪೈಕಿ ಸುಮಾರು 13,000 ಜನ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇದ್ದಾರೆ ಅನ್ನುವಂಥ ಒಂದು ಅಚ್ಚರಿಯ ಮಾಹಿತಿ ಇದೀಗ ಬಯಲಾಗಿರುವಂತದ್ದು. ಸುಮಾರು 70% ಜನ, 70% ಜನ ಗಂಭೀರ ಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ಪಾಸಿಟಿವಿಟಿ ರೇಟ್ ಅಂದ್ರೆ ಸೋಂಕಿತರ ಸಂಖ್ಯೆ ಕಡಿಮೆಯಾಗಿದ್ರು ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇಲ್ಲಿ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ಇಲ್ಲಿ ಯಾಕೆ ಹೀಗಾಯ್ತು ಅನ್ನೋದ್ರ ಕಡೆ ಸ್ವತಃ ತಜ್ಞ ವೈದ್ಯರೇ ಒಂದು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಪಾಸಿಟಿವ್ ಬಂದಿದ್ರು ಕೂಡ ಅವರು ನಿರ್ಲಕ್ಷ್ಯವನ್ನ ವಹಿಸ್ತಾ ಇರೋದು, ಜೊತೆಗೆ ಪಾಸಿಟಿವ್ ಬಂದಿದ್ರು ಐಸೋಲೇಟ್ ಆಗದೆ ಬೇಕಾಬಿಟ್ಟಿ ಜನರು ಓಡಾಡುವಂತ ಒಂದು ಕೆಲವೊಂದಿಷ್ಟು ಘಟನೆಗಳು ಕೂಡ ವರದಿಯಾಗಿದೆ. ಇದರ ಜೊತೆಗೆ ಆರಂಭಿಕ ದಿನಗಳಲ್ಲಿ ಅಂದ್ರೆ ಯಾವಾಗ ಅವರು ಸೋಂಕಿತನಿಗೆ ಲಕ್ಷಣಗಳು ಕಾಣುತ್ತೋ, ಜ್ವರ ಆಗಿರ್ಬೋದು, ಕೆಮ್ಮು ಆಗಿರ್ಬೋದು, ನೆಗಡಿ ಆಗಿರ್ಬೋದು, ಇಂಥ ಲಕ್ಷಣಗಳು ಕಂಡು ಬರುವಂತಹ ಸಂದರ್ಭದಲ್ಲಿ ಸೂಕ್ತ ರೀತಿಯಾದಂತಹ ವೈದ್ಯಕೀಯ ಸಲಹೆಗಳು ಸಿಗದೆ ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆಸ್ಪತ್ರೆಗೆ ಹೋದ್ರೆ ನಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನುವಂತ ಒಂದು ಮಾಸ್ ಸ್ಟೀರಿಯೋ ಟೈಪ್ ಅಲ್ಲಿ ಒಂದು ಭಯ ಸಮೂಹ ಸನ್ನಿಗೆ ಒಂದು ಅಪ್ಪಳಿಸಿರುವಂತಹ ಹಿನ್ನೆಲೆಯಲ್ಲಿ ಜನರು ಆಸ್ಪತ್ರೆಗೆ ಹೋಗೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇದರೆಲ್ಲ ಪರಿಣಾಮ ಆ ಲಕ್ಷಣಗಳು ಆ ಸೋಂಕಿತರಿಗೆ ಸೂಕ್ತ ರೀತಿಯಾದಂತಹ ವೈದ್ಯಕೀಯ ತಪಾಸಣೆ ಸಿಗದಂತಹ ಸಂದರ್ಭದಲ್ಲಿ ಆ ವೈರಸ್ ಆ ದೇಹದಲ್ಲಿ ಬೇರೆ ಬೇರೆ ರೀತಿಯಾದಂತಹ ರೀತಿಯಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ವೆಲ್ಕಮ್ ಬ್ಯಾಕ್. KR ಮಾರ್ಕೆಟ್ ನಲ್ಲಿ ಕೊರೋನಾ ಲಾಕ್ ಡೌನ್ ರೂಲ್ಸ್ ಪಾಲನೆ ಆಗ್ತಾ ಇಲ್ಲ. ಬೆಳಬೆಳಗ್ಗೆ ಜನಜಂಗುಳಿ ಇದೆ. ಹಣ್ಣು ತರಕಾರಿ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ ಜನ. ಪ್ರತಿ ಅಂಗಡಿಯಲ್ಲೂ ಗುಂಪು ಸೇರ್ಕೊಂಡಿದ್ದಾರೆ. ಮಾರ್ಷಲ್ಗಳು ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ದಿನಂಪ್ರತಿ ಹೇಳ್ತಾನೆ ಇದ್ದಾರೆ ಮಾರ್ಷಲ್ಗಳು, ಪೊಲೀಸರು ಬರ್ತಾರೆ ಅಲ್ಲಿ. ಇವ್ರಿಗೇನು ಅಂದ್ರೆ ಈಗ ಆದಷ್ಟು ಬೇಗ 10 ಗಂಟೆ ತನಕ ಅವಕಾಶ ಇದೆ, ವ್ಯಾಪಾರ ಬೇಗ ಮಾಡ್ಬಿಡೋಣ ಅಂತ ವ್ಯಾಪಾರಸ್ಥರಿಗೆ ಒಂದು ಆತಂಕ. ಇನ್ನೊಂದು ಕಡೆ ಗ್ರಾಹಕರಿಗೆ ಮತ್ತೆ ಹೋಗುವಾಗ ಲೇಟ್ ಆದರೆ ಮತ್ತೆ ಪೊಲೀಸರು ಹಿಡ್ಕೋತಾರೆ, ಅವರಿಗೊಂದಿಷ್ಟು ರೀಸನ್ಗಳನ್ನು ಕೊಡಬೇಕು, ಯಾಕೆ ಬೇಕು ರಿಸ್ಕ್ ಅಂತ ಒಂಥರ ತರಾತುರಿಯಲ್ಲಿ ಈಗ ಅಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇದೆ. KR ಮಾರ್ಕೆಟ್ನಲ್ಲಿ ಇವತ್ತಿನ ಬೆಳಗಿನ ಚಿತ್ರಣ ಯಾವ ಥರ ಇತ್ತು ಅಂತ ನಮ್ಮ ರಿಪೋರ್ಟರ್ ಮುನಿರಾಜು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಂತದ ಲಾಕ್ಡೌನ್ ಜಾರಿಯಲ್ಲಿದೆ. ಬಿಬಿಎಂಪಿ ಮತ್ತೆ ಪೊಲೀಸರು ಸಾಕಷ್ಟು ಕ್ರಮಗಳನ್ನು ವಹಿಸಿ ಒಂದು ಲಾಕ್ಡೌನ್ ಅನ್ನ ಕಟ್ಟುನಿಟ್ಟು ಮಾಡಿದ್ದಾರೆ. ಆದರೂ ಸಹ ಜನ ಮಾರುಕಟ್ಟೆಗಳಲ್ಲಿ ಎಂದಿನಂತೆ ಗುಂಪುಗೂಡಿರೋದನ್ನ ಸಹ ಈಗಲೂ ನಾವು ನೋಡಬಹುದಾಗಿದೆ. ಬೆಂಗಳೂರಿನ ಹಣ್ಣಿನ ಮಾರ್ಕೆಟ್ ಅಲ್ಲಿ ನಾವು ಇದ್ದೀವಿ. ಈ ಒಂದು ಮಾರ್ಕೆಟ್ ನಲ್ಲಿ ನೋಡಿದ್ರೆ ಪ್ರತಿ ಅಂಗಡಿ ಬಳಿ ಒಂದು ಜನ ಗುಂಪಾಗಿ ನಿಂತು ವ್ಯಾಪಾರ ಮಾಡುವಂತಹ ದೃಶ್ಯಗಳು ಸಹ ಈಗಲೂ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 15 ದಿನಗಳಿಂದ ಮೊದಲ ಹಂತದ ಲಾಕ್ಡೌನ್ ಆಯಿತು, ಆನಂತರ 2ನೇ ಹಂತದ ಲಾಕ್ಡೌನ್ ಸಹ ಜಾರಿಯಾಗಿ ಜನ ಒಂದು ಎಚ್ಚರಿಕೆ ಇರಬೇಕು. ಮತ್ತೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕನ್ನು ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗಬೇಕು ಅಂತೇಳಿ ಬಿಬಿಎಂಪಿ ಮತ್ತೆ ಸರ್ಕಾರ ಹಾಗೂ ಪೊಲೀಸರು ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡಿದ್ರು. ಆದ್ರೂ ಸಹ ನಿಯಮಗಳು ಎಷ್ಟೇ ಕಟ್ಟುನಿಟ್ಟಾಗಿದ್ರು ಸಹ ಜನ ಮಾತ್ರ ವ್ಯಾಪಾರ ವಹಿವಾಟು ಸಂದರ್ಭದಲ್ಲಿ ಗುಂಪಾಗಿ ನಿಂತಿರುವಂತದ್ದು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಟ ಮಾಡ್ತಿರೋದು ಸಹ ಈ ಒಂದು ದೃಶ್ಯಗಳಲ್ಲಿ ಕಾಣಬಹುದಾಗಿದೆ. ಏನು ಈ ಒಂದು ಮಾರ್ಕೆಟ್ ಸುತ್ತಮುತ್ತ ಭಾಗದಲ್ಲಿ ಈಗಾಗಲೇ ಹಣ್ಣಿಗೆ ವ್ಯಾಪಾರಕ್ಕೆ ಮಾತ್ರ ಒಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಈ ಜಾಗದಲ್ಲಿ ಹೆಚ್ಚಿನ ಜನಸಂದಣಿ ಪ್ರತಿನಿತ್ಯ ಬೆಳಗಿನ ಸಮಯದಲ್ಲಿ ಕಂಡು ಬರ್ತಾ ಇರುತ್ತದೆ. ಈಗಾಗಲೇ ಮಾರ್ಷಲ್ಗಳು ಈ ಒಂದು ಪ್ರತಿ ಏರಿಯಾದಲ್ಲೂ ಮತ್ತೆ ಪ್ರತಿ ಅಂಗಡಿಗೂ ಸಹ ಭೇಟಿ ಕೊಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಒಂದು ಸೂಚನೆಗಳನ್ನ ಕೊಡ್ತಾ ಇದ್ರು ಸಹ ಜನ ವ್ಯಾಪಾರದಲ್ಲಿ ಮಗ್ನರಾಗಿ ಡಿಸ್ಟೆನ್ಸ್ ಸಹ ಮೇಂಟೈನ್ ಮಾಡ್ತಿಲ್ಲ. ಇನ್ನು ಕೆಲವರು ಸರಿಯಾಗಿ ಮಾಸ್ಕ್ ಸಹ ಧರಿಸದೆ ಒಂದು ವ್ಯಾಪಾರದಲ್ಲಿ ನಿರತರಾಗಿರೋದನ್ನ ಇಲ್ಲಿ ಕಾಣಬಹುದಾಗಿದೆ. ಏನು ಈಗಾಗಲೇ ಪೊಲೀಸರು ಸಾಕಷ್ಟು ಕಟ್ಟುನಿಟ್ಟಾಗಿ ನಿಯಮಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕ್ರಮಗಳನ್ನ ಕೈಗೊಂಡ್ರು ಸಹ ಜನ ಇನ್ನೂ ಒಂದು ಸ್ವಲ್ಪ ನಿರ್ಲಕ್ಷ್ಯತನದಿಂದ ವ್ಯಾಪಾರದಲ್ಲಿ ಬ್ಯುಸಿ ಆಗಿರೋದನ್ನ ನಾವು ಕಾಣಬಹುದಾಗಿದೆ. ಮತ್ತೆ
ಹೆಚ್ಚಿನ ಜನ ಪ್ರತಿನಿತ್ಯ ಹಣ್ಣು ಮತ್ತೆ ಬೇಕಾದಂತ ವಸ್ತುಗಳನ್ನ ಖರೀದಿ ಮಾಡೋ ಸಲುವಾಗಿ ಹೊರಗಡೆ ಬರ್ತಾ ಇರೋದು ಸಹ ಅಧಿಕಾರಿಗಳಿಗೆ ಎಲ್ಲೋ ಒಂದ್ ಕಡೆ ಮತ್ತೆ ತಲೆನೋವನ್ನ ಉಂಟು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.